ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಬೈಟ್ಸ್. ಭೀಮಾ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ನಿರ್ದೇಶನದ ಎರಡನೇ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಈ ಸಿನಿಮಾ ನೋಡಿ ನಮಗೆ ಏನು ಅನಿಸ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂತಂದ್ರೆ ಆಫ್ಟರ್ ಲಾಂಗ್ ಗ್ಯಾಪ್ ಈ 2024 ಅಲ್ಲಿ ಒಂದು ಹೌಸ್ಫುಲ್ ಶೋ ಸಿನಿಮಾ ನೋಡಿ ಫುಲ್ ಖುಷಿ ಆಯಿತು ಗುರು. ಇದ್ರ ಮೂಲಕ ಆದರೂ ನಮ್ಮ ಜನತೆ ಕನ್ನಡ ಸಿನಿಮಾ ನೋಡಲಿ ಅಂತ ಕೇಳ್ಕೊತೀನಿ ನಾನು. ಇನ್ನು ರಿವ್ಯೂ ಕಡೆ ಹೋಗೋಣ ಬನ್ನಿ. ಈ ಚಿತ್ರದ ಮೂಲಕ ಇವತ್ತಿನ ಯುವ ಪೀಳಿಗೆ ಹೇಗೆ ಡ್ರಗ್ಸ್ ಚಟಕ್ಕೆ ಬಿದ್ದು ಹಾಳಾಗಿದ್ದಾರೆ, ಇದನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅನ್ನೋದೇ ಭೀಮಾ ಸಿನಿಮಾದ ಮೂಲಕ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಈ ಕತೆಗೆ ಒಂದು ಪಕ್ಕಾ ಲೋಕಲ್ ಟಚ್ ಕೊಟ್ಟು ಈ ಡ್ರಗ್ಸ್ ದಂಧೆನ ಫುಲ್ ರಿಯಾಲಿಟಿಯಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಎಂಟ್ರಿ ಮಾತ್ರ ಫೇಕ್ ಆಗಿ ಮಾಸ್ ಆಗಿದೆ. ಇನ್ನು ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ ಫಸ್ಟ್ ಆಫ್ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತ ಹೋಗ್ತಾರೆ. ಹಾಗೂ ಅವ್ರ ಬ್ಯಾಕ್ ಆ್ಯಂಡ್ ಸ್ಟೋರಿನ ಹೇಳ್ಕೊಂತ ಹೋಗ್ತಾರೆ. ಈ ಕ್ಯಾರೆಕ್ಟರ್ ಹೀಗೆ ಏಕಾಯಿತು, ಈಗ ಆಗಕ್ಕೆ ರೀಸನ್ ಏನು ಅಂತ ಎಲ್ಲ ಕ್ಯಾರೆಕ್ಟರ್ನ ಫಸ್ಟ್ ಆಫ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ವಿಲನ್ಗಳನ್ನ ಫುಲ್ ಸೈಕ್ ಆಗಿ ಚೆನ್ನಾಗಿ ತೋರಿಸ್ತಾರೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಎಲ್ಲ 4 ಸಾಂಗ್ ಬರುತ್ತೆ. ಆ ಸಾಂಗ್ಸ್ ಬಂದಾಗ ಜನನೇ ಹಾಡ್ತಿದ್ರು ಆ ಸಾಂಗ್ಸ್ನ. ಅಂದರೆ ಸಾಂಗ್ಸ್ನ ಈ ಸಿನಿಮಾದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ಗೊತ್ತಾಗುತ್ತೆ ನಮಗೆಲ್ಲರಿಗೂ. ಡ್ರಗ್ಸ್ ಚಟಕ್ಕೆ ಬಿದ್ದವರು ಹೇಗಿರ್ತಾರೆ, ಅವರಿಗೆ ಡ್ರಗ್ಸ್ ಹೇಗೆ ಸಿಗುತ್ತೆ ಅನ್ನೋದು ಫುಲ್ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ದುನಿಯಾ ವಿಜಯ್ ಅವರು. ಇನ್ನು ಇಲ್ಲಿ ಕ್ಯಾರೆಕ್ಟರ್ಸ್ ವಿಷಯಕ್ಕೆ ಬಂದರೆ ನಮ್ಮ ದುನಿಯಾ ವಿಜಯ್ ಅವರು ಭೀಮನಾಗಿ ಜೀವಿಸಿದ್ದಾರೆ ಅಂತ ಹೇಳ್ಬೋದು. ಹೀರೋಯಿನ್ ಅಶ್ವಿನಿ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಏನೋ ಬೇಕು ಬೇಡ ಅಂತ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಅವರಿಗೆ ಒಂದು ಇಂಪಾರ್ಟೆಂಟ್ ರೋಲೇ ಇದೆ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಇನ್ನು ನಮ್ಮ ಸ್ಯಾಂಡಲ್ವುಡ್ ಹಲ್ಕ್ ಅಂದರೆ ನಮ್ಮ ಡ್ರ್ಯಾಗನ್ ಮಂಜು ಅವರು ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಅವರು ಫುಲ್ ಟೆರರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ನೋಡಿದ ತಕ್ಷಣ ಸ್ಕ್ರೀನಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ ನಮಗೆ. ಇಷ್ಟು ಕ್ರೂರ ಇದ್ದಾರಲ್ಲಪ್ಪ ಅಂತ ಅನಿಸುತ್ತೆ. ಸೈಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಶುಂಠಿ ಕಾಕ್ರೋಚ್ ಸುದ್ದಿ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಇನ್ನೊಂದು ಫುಲ್ ಕಾಮಿಡಿ ಕ್ಯಾರೆಕ್ಟರ್ ಅಂದರೆ ಜಾಕ್ ಹಾಗೂ ಅವ್ರ ಫ್ರೆಂಡ್ ಪಂಚೆಗಂತೂ ಫುಲ್ ಥಿಯೇಟ್ರಲ್ಲಿ ಜನ ಬಿದ್ದೇ ಆಗ್ತಾ ಇದ್ರು. ಆ ರೇಂಜಿಗೆ ಅವ್ರ ಪಂಚ ಅವರಿಬ್ಬರದ್ದು ಕಾಂಬಿನೇಷನ್ ಆಗಲಿ. ಗೋಪಾಲ್ ಕೃಷ್ಣ ದೇಶಪಾಂಡೆ, ಅಚ್ಯುತ್ ಕುಮಾರ್, ರಂಗಣ್ಣ ರಘು, ರಮೇಶ್ ಚಂದ್ರ ಹಾಗೂ ಭೀಮಾ ಪಾತ್ರಧಾರಿಯಾಗಿ ನಟಿಸಿದ್ರಲ್ಲ ಅವರ ತಾಯಿ, ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಆ ಪೊಲೀಸ್ ಅವ್ರ ಕ್ಯಾರೆಕ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸಿನಿಮಾನ ಇನ್ನೊಂದು ರೇಂಜಿಗೆ ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ಅವ್ರ ಕ್ಯಾರೆಕ್ಟರು. ಇನ್ನು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂದ್ರೆ ಫುಲ್ ರಾ ಇದೆ, ನೆಕ್ಸ್ಟ್ ಲೆವೆಲ್ ಫೈಟ್ ಇದೆ ಅಂತ ಹೇಳ್ಬೋದು. ಅಂದರೆ ಈ ಮಾಸ್ ಆಡಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಅಂತಾರೆ ಹಬ್ಬದ ಊಟ ಅಂತ ಹೇಳ್ಬೋದು. ಆ ರೇಂಜಿಗಿದೆ ಕ್ಲೈಮ್ಯಾಕ್ಸ್ ಫೈಟಿಂಗು. ಇನ್ನೊಂದೇನಪ್ಪ ಅಂತಂದರೆ ಈ ಸಿನಿಮಾನ ಪಾರ್ಟ್ 2 ಬರ್ಬೋದು ಅಂತ ಹೇಳಿ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಸಿನಿಮಾಲಿ ಒಂದು ಸರ್ಪ್ರೈಸ್ ಕೂಡ ಇದೆ, ಹೋಗಿ ನೋಡಿ ಅಂತ. ನೀವು ಚಿತ್ರದ ಮೇಜರ್ ಹೈಲೈಟ್ ಏನಪ್ಪ ಅಂತಂದರೆ ನಮ್ಮ ಮಾಸ್ತಿ ಅವರ ಡೈಲಾಗು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅವರ ಡೈಲಾಗ್ಸು ಜನ ಥಿಯೇಟ್ರಿಂದ ಆಚೆ ಬರುವಾಗ ಅವ್ರು ಡೈಲಾಗ್ಸ್ನ ಹೇಳ್ಕೊತ ಬರ್ತಿದ್ರು. ಆ ರೇಂಜಿಗೆ ಇಂಪ್ಯಾಕ್ಟ್ ಮಾಡಿದೆ ಡೈಲಾಗ್ಸ್ ಚಿತ್ರದ ಮೇಲೆ. ಇನ್ನು ನಮ್ಮ ಚರಣ್ ರಾಜ್ ಅವರ ಬಿ ಜಿ ಎಮ್ಮು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಗುರು ಅವ್ರ ಬಿ ಜಿ ಎಮ್ಮು ಈ ಚಿತ್ರನ ಗೆಲ್ಲಿಸ್ಬಿಟ್ಟಿದ್ದಾರೆ ಬಿ ಜಿ ಎಮ್ ಮೂಲಕ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ರಿವ್ಯೂ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್.